ಹೇಮಾ ಫೋನ್ ಇತ್ತು ಫೋನ್ ತೆಗಿತಾ ಇಲ್ವಲ್ಲ ಚಿತ್ರಂಗ್ ಮಾಡ್ತೀನಿ ಇವಳ ಫೋನ್ ಸ್ವಿಚ್ ಆಫ್ ಆಗಿದೆ ಕರ್ಣ ಮಾಡಿದ್ರೆ ಅದೇ ಸರಿ ಬೇಡ ಬೇಡ ಕಣ್ಣಂಗೆ ಫೋನ್ ಮಾಡೋದು ಬೇಡ ಅವನು ಫೋನ್ ರಿಚ್ ಮಾಡೋಕ್ಕೋಗಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಟ್ರೈ ಮಾಡ್ತಾ ಇರ್ತಾನೆ ಬೇಡ ಅಯ್ಯೋ ದೇವ್ರಿ ನಾನೇನು ಮಾಡಲಿ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಅಲ್ಲ ರೀಚ್ ಆಗದಿರೋಂಥ ಜಾಗಕ್ಕೆ ಎಲ್ಲಿ ಹೋಗಿರ್ಬೋದು ಅಣ್ಣ ನೀನು ಹೀಗೆ ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅದಕ್ಕೆ ನಂಬರ್ ಕಾಲ್ ಆಗ್ತಿಲ್ಲ ಅಂದರೆ ಕರೆಂಟ್ ನಂಬರಿಗೆ ಕಾಲ್ ಮಾಡೋ ರಿಂಗ್ ಆಗ್ತಾ ಇದೆಯಾ ಆಗ್ತಾ ಇದೆ ಆದರೆ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ 6 ತಿಂಗಳು ಗುಡ್ದು ಅಂತಾರ ಆಡಬೇಡ ರಿಸೀವ್ ಮಾಡ್ತಾನೆ ಸ್ವಲ್ಪ ತಡಿ ಅವನು ರಿಸೀವ್ ಮಾಡ್ತಾ ಇಲ್ಲ ನೋಡೋ ಅವನು ಗಾಡಿ ಓಡಿಸ್ತಾ ಇರ್ತಾನೆ ಅದಕ್ಕೆ ಫೋನ್ ತೆಗಿತಾ ಇಲ್ಲ ಅನ್ಸುತ್ತೆ ಗಾಡಿ ನಿಲ್ಲಿಸ್ತೀನಣ್ಣ ಬಾಯರ್ಕೆ ಆಗ್ತಾ ಇದೆ ನೀರು ಮೋಟರ್ ತಗೊಳ್ತೀನಿ ರುದ್ರ ಈ ಸಮಯದಲ್ಲಿ ನಿನಗೆ ನೀರು ನೀಡಿಯಲ್ಲ ಬೇಕಾ ಈಗಾಗಲೇ ನಿಮ್ಮ ಅಮ್ಮ ನನ್ನ ಹೆಂಡತಿ ದೊಡ್ಡ ಸೊಸೆ ದೊಡ್ಡ ಮಗ ಎಲ್ಲರೂ ಸೇರಿಸಿ ಬಿಸಿನೀರು ತಣ್ಣೀರು ಸೇರಿಸಿ ಕುಡಿಸ್ತಾ ಇದ್ದಾರೆ ಈಗ ನೀನು ಕುಡಿ ಅಣ್ಣ ನಿನಗೆ ಹೇಗೆ ಹೇಳ್ಬೇಕೋ ನನಗೆ ಅರ್ಥ ಆಗ್ತಿಲ್ಲ ಆಯ್ತಪ್ಪ ಹೋಗು 1 ನಿಮಿಷ ಒಂದು ಬಾಟ್ಲು ನೀರು ತರ್ತೀನಿ ಅಷ್ಟೇ ಅದಕ್ಕೆ ಯಾಕೆ ಹೀಗಾಡ್ತೀಯಾ ಮಣಿಯವರೇ ನಿಮ್ಗೇನು ಅನ್ನಿಸ್ತಾ ಇಲ್ವಾ ಅನ್ನಿಸ್ತಾ ಇದೆ ಏನು ಅನ್ನಿಸ್ತಾ ಇದೆ ಹೀಗೆ ನಿಮ್ ಜೊತೆ ದಿವಸ ಪೂರ್ತಿ ಸುತ್ತಾಡ್ತಾ ಇರಬೇಕು ಅಂತ ರೀ ಬೆಳಿಗ್ಗೆಯಿಂದ ಸುತ್ತಾಡ್ತಾನೆ ಇದ್ದೀವಿ ನನಗಂತೂ ಬೋರ್ ಹೊಡೆದೋಗಿದೆ ಮನೆಗೆ ಹೋಗೋಣವಾ ಅಲ್ಲಿರುವುದು ನಮ್ಮ ಮನೆ ಇಲ್ಲಿರುವುದು ಸುಮ್ಮನೆ ರೀ ಮಣಿಯವರೇ ನಾನು ನೋಡ್ತಾನೆ ಇದ್ದೀನಿ ಏನು ಆವಾಗಿಂದ ಆಕಾಶದ ಕಡೆ ನೋಡ್ತಾ ಇದ್ದೀರಾ ಇವತ್ ಯಾಕೋ ಆಕಾಶ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅರ್ಜುನ್ ಯಾಕೆ ಗೊತ್ತಾ ಇದು ಮಳೆಗಾಲ ಅದಕ್ಕೆ ಮೋಡ ಮುಚ್ಕೊಂಡಿದೆ ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಭಾರಿ ಮಳೆನೋ ಅಥವಾ ತುಂತುರು ಮಳೆನೋ ಎರಡರಲ್ಲಿ ಬರುತ್ತೆ ಭಾರಿ ಮಳೆ ಬೇಡ ತುಂತುರು ಮಳೆ ಬಿದ್ರೆ ಸಾಕು ಯಾಕೆ ಆ ತುಂತುರು ಮಳೆಲಿ ನಿಮ್ ಕೈ ಹಿಡಿದು ನಡೆಯೋ ಆಸೆ ಆಗ್ತಾ ಇದೆ ಅದು ಒಂದ್ ರೀತಿ ಸಪ್ತಪದಿ ತುಳ್ದ ಹಾಗೆ ಅಲ್ವಾ ಏನ್ರಿ ನಿಮ್ಮ ಆಸೆ ನೋಡಿ ನನಗಷ್ಟು ತಾಳ್ಮೆ ಇಲ್ಲ ಮೊದಲು ಮನೆಗೆ ಹೋಗೋಣ ಅರ್ಜುನ್ ನಾವಿಬ್ರು ಒಂಟಿ ಆಗಿದ್ದೀವಿ ವಾತಾವರಣನೂ ಚಳಿ ಚಳಿ ಅನ್ನಿಸ್ತಿದೆ ಇಂಥ ಸಮಯನ ಉಪಯೋಗಿಸ್ಕೊಳ್ಬೇಕು ಅಂತ ಅನ್ನಿಸ್ತಿಲ್ವಾ ನಿಮಗೆ ನೋಡಿ ಏನೇನೋ ಹೇಳಿ ನನ್ನ ಮೂಡ್ ಹಾಳು ಮಾಡಬೇಡಿ ಮೊದಲು ಮನೆಗೆ ಹೋಗೋಣ
ಅರ್ಜುನ್, ನೀನು ನನ್ನ ನಿಯಂತ್ರಣದಲ್ಲಿರೋದು, ನಾನಲ್ಲ. ರಾತ್ರಿ ಆಗೋವರೆಗೂ ನಾವು ಹೀಗೆ ಅಲಿತಾ ಇರಬೇಕು. ಏನಾಯ್ತು ಅರ್ಜುನ್? ಗೊತ್ತಿಲ್ಲ, ನೋಡ್ತೀನಿ ರೀ. ಅರ್ಜುನ್, ಏನಾಯ್ತು? ಏನಾಯ್ತೋ ಗೊತ್ತಿಲ್ಲ. ಅದನ್ನ ಮಾಡಿದ್ದೆ ನಾನು. ಯಾಕಂದ್ರೆ ನಿನ್ನ ನಾನು ಈಗ ಮನೆಗೆ ಕರ್ಕೊಂಡು ಹೋದ್ರೆ ಮತ್ತೆ ಮನೆಯಿಂದ ಹೊರಗೆ ಕರ್ಕೊಂಡು ಬರೋದಕ್ಕೆ ನಾನಾ ನೆಪಗಳನ್ನ ಹೇಳಬೇಕು. ಹೀಗೆ ಕತ್ಲಾಗೋವರೆಗೂ ಕಾಲ ಕಳೆದ್ರೆ ನನ್ನ ಲೋಕಕ್ಕೆ ನಿನ್ನ ಸುಲಭವಾಗಿ ಕರ್ಕೊಂಡು ಹೋಗ್ಬೋದು. ಮಣಿಯವರೇ, ಮಳೆ ಬರೋ ಹಾಗಿದೆ. ನೀವು ಹೋಗಿ ಒಳಗೆ ಕೂತೀರಿ, ನಾನು ಹೋಗಿ ಮೆಕ್ಯಾನಿಕ್ ಕರ್ಕೊಂಡ್ಬರ್ತೀನಿ. ಸರಿ ಅರ್ಜುನ್, ನಾನು ಸೂತ್ರಧಾರಿ, ನೀನು ಪಾತ್ರಧಾರಿ. ನಾನು ಆಡಿಸ್ದಂಗೆ ನೀನು ಆಡಬೇಕು. ಸರ್, ಇಲ್ಲಿ ಪುಷ್ಪಗಿರಿ ಅನ್ನೋ ಹಳ್ಳಿ ಎಲ್ಲಿದೆ? ಪುಷ್ಪಗಿರಿ ಅನ್ನೋ ಹಳ್ಳಿ ಸುತ್ತಮುತ್ತಲು ಎಲ್ಲಿ ಇಲ್ಲ. ಅಲ್ಲ ಸರ್, ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಪುಷ್ಪ ಪರ್ವತ ಅನ್ನೋ ಬೆಟ್ಟನಾದ್ರೂ ಇದೆಯಾ? ಅಯ್ಯೋ ಸ್ವಾಮಿ, ಹುಟ್ಟು ಬೆಳೆದಿದ್ದೆಲ್ಲ ನಾನು ಇಲ್ಲೇ. ಆ ಹೆಸರಿನ ಬೆಟ್ಟ ಇಲ್ಲೆಲ್ಲಿ ಇಲ್ಲ. ಮತ್ತೆ ಪುಷ್ಪಗಿರಿ ಅನ್ನೋ ಹಳ್ಳಿ ದೂರದಲ್ಲಿ ಎಲ್ಲಾದ್ರೂ ಇದೆಯಾ? ನೀವು ಹೇಳೋ ಥರ ಬೆಟ್ಟನೂ ಇರಲಿಲ್ಲ, ನೀವು ಹೇಳೋ ಥರ ಇಲ್ಲಿ ಊರು ಇರಲಿಲ್ಲ. ಆ ಹೆಸರೇ ಇಲ್ಲಿ ನಾನು ಕೇಳಿಲ್ಲ ಬಿಡಿ. ಸರ್, ನೀವೇನಾದ್ರೂ ಮರ್ತಿರ್ಬೋದು, ಒಂದ್ಸಲ ಜ್ಞಾಪಿಸ್ಕೊಳ್ಳಿ. ನೀವು ಹೇಳೋ ಹಳ್ಳಿನೂ ಇಲ್ಲ, ನೀವು ಹೇಳೋ ಪರ್ವತನೂ ಇಲ್ಲ. ನಿಮ್ಗೆ ಯಾರೋ ಕಿವಿಯಲ್ಲಿ ಹೂವು ಇಟ್ಟಿದ್ದಾರೆ. ಹೋಗಿ ಹೋಗಿ ಹೋಗಿ. ಏನೋ ಕರ್ಣ, ಇಲ್ಲೇ ಹುಟ್ಟು ಬೆಳೆದಿರೋ ಈ ವ್ಯಕ್ತಿ ಆ ಹೆಸರನ್ನ ಕೇಳೇ ಇಲ್ಲ ಅಂತ ಇದ್ದಾನೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಅಲ್ಲ, ನೀನ್ ಸರಿಯಾಗಿ ಕೇಳ್ಕೊಂಡ್ಯಾ? ಇದೇ ರೋಡಾ? ಇದೇ ರೂಟಲ್ಲ ಹಳ್ಳಿದೆ ಅಂತ ಅರ್ಜುನ್ ಹೇಳಿದ್ದಮ್ಮ. ರೀ, ಇನ್ನು ಎಷ್ಟೊತ್ತು ಅಂತ ಹೀಗೆ ಹೋಗೋದು? ನನ್ಗೆ ಯಾಕೋ ಇದೆಲ್ಲ ವೇಸ್ಟು ಅನ್ಸುತ್ತೆ. ಚಿತ್ರ, ನಿನಗೆ ಸ್ವಲ್ಪ ತಾಳ್ಮೆ ಕಡಿಮೆ ಕಣೆ. ಕರ್ಣ, ಇನ್ನೊಂದು ಸ್ವಲ್ಪ ದೂರ ಹೋಗಿ ನೋಡೋಣ ನಡಿ. ಅಲ್ಲೆಲ್ಲಾದ್ರೂ ಸಿಕ್ಕಿದ್ರೂ ಸಿಗಬಹುದು. ಅಲ್ಲಣ್ಣ, ನೀನು ಅತ್ತಿಗೆಗಿಷ್ಟು ಭಯ ಇಟ್ಟಿದ್ರು ಸಹ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ನಂಬೇಕೋ ಬಿಡ್ಬೇಕು ನನ್ಗಂತೂ ಗೊತ್ತಾಗ್ತಾನೆ ಇಲ್ಲ. ರುದ್ರ, ಇದೆಲ್ಲ ನಾಗಿಣಿದ ಕುತಂತ್ರ ಇರಬೇಕು. ಅರ್ಜುನ್ ಏನಾದರೂ ಒಂದು ವೇಳೆ ಆ ಮಣಿನ ಮದುವೆ ಆದ್ರೆ ಶಾಶ್ವತವಾಗಿ ನನ್ನಿಂದ ದೂರ ಆಗ್ತಾನೆ ಅನ್ನೋ ಆತಂಕದಲ್ಲಿ ನಿಮ್ಮ ಅತ್ತಿಗೆ ನನ್ನ ನಾಗಿಣಿ ಭೇಟಿ ಮಾಡಿರ್ತಾಳೆ, ಕಣ್ಣೀರು ಹಾಕೊಂಡು ಗೋಗರದಿರ್ತಾಳೆ. ಅದಕ್ಕೆ ಕರಗಿ ಇವಳು ಹೀಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಣ್ಣ, ಮದುವೆ ನಿಂತ್ರೆ ನಮ್ಗೆ ಆಗೋ ನಷ್ಟ ಅಷ್ಟಿಷ್ಟಲ್ಲ. ನಾಗಮಣಿ ನಮ್ಮ ಕೈಗೆ ಸಿಗೋದಿಲ್ಲ, ಹಾಗೆ ಅರ್ಜುನಲ್ಲಿರೋ ನಾಗಾಂಶ ಕೂಡ ಹೋಗೋದಿಲ್ಲ. ಆಮೇಲೆ ಆ ನಾಗ ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ಬಿದ್ದು ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ಳು ಸಿಗಲಿ ನನ್ನ ಕೈಗೆ, ಇವತ್ತು ಸಿಗುದು ತೋರಣ ಕಟ್ಬಿಡ್ತೀನಿ. ಈ ಹೇಮ ಇವತ್ತು ನನ್ನ ಕೈಯಿಂದ ಜೀವಂತವಾಗಿ ಉಳಿಯೋದಿಲ್ಲ.
ಯಜ್ಞಪುತ್ರ ಯಜ್ಞಪುತ್ರ ಊರ್ಮಿಳ, ನೀನು ನಮ್ಮ ಲೋಕದಿಂದ ದೂರವಾಗಿ ಶತಶತಮಾನಗಳೇ ಸಂಧಿ ಹೋಗಿದೆ. ಯಾರಿಗೋಸ್ಕರ ನಾನು ನನ್ನ ಲೋಕನ ಬಿಟ್ಟು ಬಂದಿದ್ನೋ ಅವನನ್ನ ಕರ್ಕೊಂಡು ನಮ್ಮ ಲೋಕಕ್ಕೆ ಬರ್ತಾ ಇದ್ದೀನಿ. ಇರುಳು ಆಗ್ತಿದ್ದಾಗೆ ನಮ್ಮ ಅಪ್ಸರ ಲೋಕದ ನೌಕೆಯನ್ನು ನಮ್ಮಿಬ್ರಿಗೋಸ್ಕರ ಕಳಿಸು. ಅಪ್ಪಣೆ ಊರ್ಮಿಳ. ನೀನು ನಮ್ಮ ಲೋಕಕ್ಕೆ ಮರಳಿ ಬರುತ್ತಿರುವುದು ನನಗೆ ಭಾರೀ ಸಂತೋಷವಾಗಿದೆ. ಆರಾಮಲ್ಲ? ಏನಾಯ್ತಪ್ಪ? ಸರ್, ಮುಖ್ಯವಾಗಿ ಬೇಕಾಗಿರೋ 3 ಸ್ಪ್ಯಾನರ್ ಕಾಣ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದ್ರೆ ಹೇಗೆ? ಸ್ವಲ್ಪ ಸರಿಯಾಗಿ ಹುಡುಕು. ಇಲ್ಲ ಸರ್, ಹಾಕೊಂಡಿದ್ದ ನೆನಪು. ಅವಸರದಲ್ಲಿ ಏನಾದ್ರು ಬೇರೆ ಬಾಕ್ಸ್ ತಂದ ನೋಡು. ಸರ್, ಕೆಲಸದ ವಿಚಾರದಲ್ಲಿ ನಾನು ಯಾವತ್ತೂ ಯಾಮಾರೋದಿಲ್ಲ. ಆದ್ರೆ ಈಗ ಯಾಮಾರಿದ್ಯಲ್ಲ, ಏನ್ ಮಾಡೋದು? ಸರ್, ಒಂದು 20 ನಿಮಿಷ ವೇಟ್ ಮಾಡಿ, ಗ್ಯಾರೇಜ್ಗೆ ಹೋಗಿ ಬೇರೆ ಟೂಲ್ ಕಿಟ್ ತಂದ್ಬಿಡ್ತೀನಿ. ಸರಿ ಸರಿ ಸರ್. ನೀನ್ ಬೇಗ ಬಂದು ಸರಿ ಮಾಡಿದ್ರೆ ಅರ್ಜುನ್ ಮನೆಗೆ ಹೋಗೋಣ ಅಂತಾನೆ. ರಾತ್ರಿ ಆಗೋವರೆಗೂ ನಾವ್ ಇಲ್ಲೇ ಇದ್ದು ಕಾಲ ಕಳಿಬೇಕು. ನಿಧಾನವಾಗೇ ಬಾ. ಇದೇ ಊರು ಸ್ಟಾರ್ಟಿಂಗ್ ಅನ್ಸುತ್ತೆ. ಇಲ್ಲಿ ಯಾರನ್ನಾದ್ರೂ ಕೇಳೋಣ ತಡಿ. ಯಾರೋ ಬರ್ತಾ ಇದ್ದಾರೆ. ಸರ್, ಒಂದು ನಿಮಿಷ. ಸರ್, ಇಲ್ಲಿ ಪುಷ್ಪನಾಥ ಅನ್ನೋರ ಮನೆಯಲ್ಲಿದೆ. ಯಾವ ಪುಷ್ಪನಾಥ? ಅದೇ ನಾಟಿ ಔಷಧಿ ಕೊಡ್ತಾ ಇದ್ರಲ್ಲ, ಮೊನ್ನೆ ತೀರ್ಕೊಂಡ್ರು. ಸ್ವಾಮಿ, ನಮ್ಮ ಅಪ್ಪನ ಕಾಲದಿಂದಲ್ಲ, ತಾತನ ಕಾಲದಿಂದ ಇದೇ ಊರಲ್ಲಿದ್ದೀವಿ. ನಾಟಿ ಔಷಧಿ ಕೊಡುವ ಪುಷ್ಪನಾಥ ಯಾರೂ ಇಲ್ಲ. ಇತ್ತೀಚೆಗೆ ಯಾರು ಸತ್ತಿಲ್ಲ. ಸರ್, ಒಂದು ನಿಮಿಷ. ಇಲ್ಲಿ ಬೇರೆ ಯಾರಾದರೂ ನಾಟಿ ಔಷಧಿ ಕೊಡೋರು ಇದ್ದಾರ? ಈ ಊರಲ್ಲಿ ನಾಟಿ ಔಷಧಿ ಕೊಡೋರು ಯಾರೂ ಇಲ್ಲ ಸ್ವಾಮಿ. ಅಲ್ಲ, ಮಣಿಯನ್ನು ಹುಡುಗಿ ನಾಟಿ ಔಷಧಿ ಕೊಡ್ತಾ ಇದ್ರಂತಲ್ಲ? ಮಣಿನಾ? ಮಣಿಯನ್ನು ಹುಡುಗಿ ನಮ್ಮೂರಲ್ಲಿ ಯಾರೂ ಇಲ್ಲ. ಮೊನ್ನೆ ತಾನೇ ಅವ್ರ ತಾತ ತೀರ್ಕೊಂಡ್ರಂತಲ್ಲ? ಇಲ್ಲ ಸ್ವಾಮಿ, ನಿಮ್ಗೆ ಯಾರು ಸುಳ್ಳು ಹೇಳಿದ್ದಾರೆ. ಅಲ್ಲ, ಇದು ಪುಷ್ಪಗಿರಿ ಅನ್ನೋ ಹಳ್ಳಿ ತಾನೆ? ಪುಷ್ಪಗಿರಿ ಅಲ್ಲ, ಶಿವನಹಳ್ಳಿ. ಮತ್ತೆ ಪುಷ್ಪಗಿರಿ ಅನ್ನೋ ಹಳ್ಳಿ ಎಲ್ಲಿದೆ? ಇಲ್ಲ ಅಮ್ಮ, ಆ ಹೆಸರನ್ನ ನಾನು ಕೇಳಲೇ ಇಲ್ಲ. ಆ ಥರದ ಹಳ್ಳಿ ಸುತ್ತಮುತ್ತ ಯಾವುದೂ ಇಲ್ಲ. ಅಲ್ಲ, ಮಣಿ ನಮ್ಗೆ ಯಾಕೆ ಸುಳ್ಳು ಹೇಳಿದ್ಲು ಅಂತ? ಅದೇ ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ಅಲ್ಲ, ಅವಳ ಹೆಸರು ಮಣಿನೇ ಇರ್ಬೋದಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ. ಎಲ್ಲ ನನಗೆ ವಿಚಿತ್ರ ಅಂತ ಅನಿಸ್ತಾ ಇದೆಯಪ್ಪ. ಅಲ್ಲಮ್ಮ, ಆ ಮಣಿ ಬಗ್ಗೆ ಎಲ್ಲ ಶಾಸ್ತ್ರಿಗಳೇ ತಾನೇ ಹೇಳಿದ್ದು. ಹೌದು. ಹಾಗಾದ್ರೆ ಈ ಶಾಸ್ತ್ರಿಗಳೇ ಸುಳ್ಳು ಹೇಳಿದ್ರು? ನಮಗ್ ಸುಳ್ಳು ಹೇಳೋದ್ರಿಂದ ಅವ್ರಿಗೇನ್ ಲಾಭ? ಅವ್ರಿಗೇನು ಲಾಭ ಇಲ್ಲ. ಇಷ್ಟಕ್ಕೂ ಅವ್ರು ಸುಳ್ಳು ಹೇಳುವಂತ ಮನುಷ್ಯನೂ ಅಲ್ಲ. ನಂಗೆ ಯಾಕೋ ಈ ಮಣ್ಣಿನೇ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಅರ್ಜುನ್, ಇಂಥ ಒಂದು ಏಕಾಂತ ಮದ್ವೆಗೆ ಮುಂಚೆನೆ ಸಿಗತ್ತೆ ಅಂತ ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ. ನಿಮ್ ಜೊತೆ ಕಳೆಯೋ ಒಂದೊಂದ್ ಕ್ಷಣನೂ
ಎಷ್ಟು ಮಧುರವಾಗಿರುತ್ತೆ ಗೊತ್ತಾ, ಅದನ್ನ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನಗೆ. ಅರ್ಜುನ್, ನಾನು ಮಾತಾಡ್ತಾನೆ ಇದ್ದೀನಿ, ನಿಮ್ ಮನ್ಸು ಮಾತ್ರ ಎಲ್ಲೋ ಇದೆಯಲ್ಲ. ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಬನ್ನಿ. ಯಾವ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾವ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅನ್ನೋದು ನಿಮಗೆ ಗೊತ್ತೇ ಇಲ್ವಲ್ಲ ಅರ್ಜುನ್. ಮನೆಯವರೇ, ಅದೇನೋ ಗೊತ್ತಿಲ್ಲ, ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮನ್ಸಿಲ್ಲ. ನೀವು ದೇವಸ್ಥಾನಕ್ಕೆ ಹೋಗ್ಬೇಡಿ ಅಷ್ಟೇ. ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು, ಹೋಗ್ತೀನಿ. ಅಮ್ಮ, ನೀನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿನ ನೋವು ಸಂಕಟ ನಿನಗೆ ಅರ್ಥ ಆಗೋದಿಲ್ವಾ? ಅವಳು ಯಾರೋ ಮಾಯಾ ಮೋಹಿನಿ ನನ್ನ ಅರ್ಜುನವ್ರನ್ನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಅವರನ್ನು ಅವಳಿಂದ ಕಾಪಾಡಿ ನನ್ನ ಮಾಂಗಲ್ಯನ, ನನ್ನ ಮುತ್ತೈದೆತನನ ಉಳಿಸ್ಕೊಡು. ಅರ್ಜುನ್, 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 ನನಗೆ ಯಾಕೋ ಬರೋದಕ್ಕೆ ಮನ್ಸಿಲ್ಲ. ನೀವು ಹೋಗಿ ಬನ್ನಿ, ನಾನು ಇಲ್ಲೇ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ. ನನಗೆ ಯಾಕೆ ಹೀಗಾಯ್ತು? ನನ್ನ ಶಕ್ತಿನ ಎದುರಿಸೋ ಮಹಾಶಕ್ತಿ ಯಾವುದಿದೆ? ದೇವ್ರೆ, ಅಮೃತ ಅವರಿಂದ ದೂರಾಗಿ ಬದುಕೋ ಆಸೆನೂ ಇಲ್ಲ, ಉದ್ದೇಶನೂ ಇಲ್ಲ. ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ಮಾಡಿ ಅವ್ರು ನನಗೆ ಮತ್ತೆ ಸಿಗೋ ಹಾಗೆ ಮಾಡು ತಂದೆ. ನನಗೆ ಮಣಿಯವ್ರ ಜೊತೆ ಇರೋದು, ಅವ್ರ ಜೊತೆ ಮಾತಾಡೋದು ಇಷ್ಟ ಆಗ್ತಾ ಇಲ್ಲ. ಅಪ್ಪ ಚಿಕ್ಕಪ್ಪನ ಬಲವಂತದಿಂದ ಅವ್ರ ಜೊತೆ ಇದ್ದೀನಿ. ದೇವ್ರೆ, ನನಗೆ ಗೊತ್ತಿರೋ ಹಾಗೆ ನಾನು ಯಾರಿಗೂ ಒಂದು ಕೆಡುಕನ್ನು ಬಯಸಿಲ್ಲ. ಅಂಥದ್ರಲ್ಲಿ ನೀನು ಯಾಕೆ ಹೀಗೆ ನನಗೆ ಕಷ್ಟ ಕೊಡ್ತಾ ಇದೆಯಾ? ತಂದೆ ತಾಯಿನ ಕಳ್ಕೊಂಡೆ, ಬಂಧು ಬಳಗನ ಕಳ್ಕೊಂಡೆ. ನಾನು ನನ್ನ ಅರ್ಜುನವರು ಸಂತೋಷವಾಗಿದ್ವಿ. ಈಗ ಅವರನ್ನು ನನ್ನಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದೆಯಲ್ಲ, ಇದು ಸರಿನಾ? ನನ್ನ ವ್ರತಕ್ಕೆ ಸರಿ ಹೋಗುವಷ್ಟು ಹಣ ಸಿಗೋ ಹಾಗೆ ಮಾಡು ತಂದೆ.